ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮತ್ತು ನಮ್ಮೂರು ಚೆನ್ನಾಗಿದ್ದೀವಿ. ನೀವು ಮತ್ತು ನಿಮ್ಮೂರು ಹೆಂಗಿದ್ದೀರಾ ಅಂತ ಕೇಳ್ತಾ ಇವತ್ತಿನ ಬಿಗ್ ಬಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬಿಗ್ ಬಾಸ್ ವೀಕೆಂಡ್ ಅಂತ ಹೇಳಬೇಕಾ ಅಥವಾ ಬಿಗ್ ಬಾಸ್ ರಸಗುಲ್ಲ ಅಂತ ಹೇಳಬೇಕಾ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಒಂದು ಕಾಲ ಇತ್ತು ಬಿಗ್ ಬಾಸನ್ನು ನೋಡೋಕ್ಕೆ ಸುದೀಪ್ ಅವರು ಸುದೀಪ್ ಅವರು ಬಂದರು ಅಂದರೆ ವೀಕೆಂಡಲ್ಲಿ ಆಟ ಆಡದಿರೋರ ಬಗ್ಗೆ, ಆಟ ಆಡಿದವ್ರ ಬಗ್ಗೆ, ಆಟ ಆಡಿನೂ ಗೇಮ್ ಆಡಿದವ್ರ ಬಗ್ಗೆ, ಅಂದರೆ ಡಬಲ್ ಗೇಮ್ ಆಡಿದವ್ರ ಬಗ್ಗೆ ಸ್ವಲ್ಪ ಕ್ಲಾಸ್ ತಗೊಂಡು ಮಾಸಾಗಿ ಒಂದು ಡೈಲಾಗ್ ಹೇಳ್ತಾ ಇದ್ರು. ಆದರೆ ಇತ್ತೀಚೆಗೆ ಕಿಚ್ಚ ಸುದೀಪ್ ಅವರು ಅದನ್ನು ಮರೆತು ಬಿಟ್ಟಿದ್ದಾರೆ ಅಂತ ನನಗನಿಸ್ತಾ ಇದೆ. ಯಾಕಂದರೆ ಕಿಚ್ಚ ಸುದೀಪ್ ಅವರು ಎಲ್ಲೋ ಕಳೆದೋದ್ರು ಒಂದು ಒಂದೆರಡು ಮೂರು ವಾರದಲ್ಲಿ ಅಂತ ನನಗನಿಸ್ತಾ ಇದೆ. ಯಾಕಂದರೆ ಒಂದು ಆಟವನ್ನು ಆಟದ ರೀತಿಯಲ್ಲಿ ತಗೊಳ್ಳಲ್ಲ. ಇಲ್ಲಿ ಏನಾಗಿದೆ ಅಂದರೆ ವೀಕೆಂಡಲ್ಲಿ ಒಬ್ಬರು ಇಬ್ಬರು ಟಾರ್ಗೆಟ್ ಇರ್ತಾರೆ, ಅವ್ರ ಬಗ್ಗೆ ಮಾತಾಡ್ತಾರೆ, ಅವ್ರಿಗೆ ಬೈತಾರೆ, ಅವ್ರಿಗೆ ಸಮಾಧಾನ ಮಾಡ್ತಾರೆ, ಬಿಟ್ಬಿಡ್ತಾರೆ. ಉಳಿದವರು ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಕಳೆದ ಒಂದು 4-5 ವಾರದಿಂದ ಇದೇ ಆಗ್ತಾ ಇದೆ. 4-5 ಅಂತೂ ಅಲ್ಲ, ಒಂದು ಕಮ್ಮಿ ಅಂದ್ರೂ ಬಿಗ್ ಬಾಸ್ ಸ್ಟಾರ್ಟ್ ಆದಾಗಿಂದನೂ ಇದೇ ಆಗ್ತಾ ಇದೆ. ಕಿಚ್ಚ ಸುದೀಪ್ ಅವರು ಎಲ್ಲೋ ಕಳೆದೋದ್ರು ಅಂತ ನನಗನ್ನಿಸ್ತಾ ಇದೆ. ಇನ್ನು ಹೇಳೋದಾದರೆ ತ್ರಿವಿಕ್ರಮ್ ಅವರು ರಜತ್ ಅವರು ಮತ್ತು ಭವ್ಯ ಅವರ ನಡುವೆ ಸಿಕ್ಕಾಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ. ಯಾಕಂದರೆ ತ್ರಿವಿಕ್ರಮ್ ಅವರು ಭವ್ಯ ಅವರನ್ನು ಬೂಸ್ಟ್ ಮಾಡ್ತಾ ಇದ್ದಾರೆ, ರಜತ್ ಅವರನ್ನು ಬೂಸ್ಟ್ ಮಾಡ್ತಾ ಇದ್ದಾರೆ. ಅವರು ಎಲ್ಲೋ ಕಳೆದೋಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಅವರು ಒಂದು ಸ್ಟ್ರಾಂಗ್ ಪ್ಲೇಯರ್ ಆಗಿದ್ದು ಎಲ್ಲೋ ರಜತ್ ಅವರನ್ನು ಸಪೋರ್ಟ್ ಮಾಡ್ತಾ, ಭವ್ಯ ಅವರನ್ನು ಸಪೋರ್ಟ್ ಮಾಡ್ತಾ ಕಳೆದೋದ್ರು. ಮಂಜು ಹಾಗೆ ಆಗ್ತಾ ಇದ್ದಾರೆ ಅಂತ ನನಗೆ ಎಲ್ಲೋ ಒಂದು ಫೀಲ್ ಆಗ್ತಾ ಇದೆ. ಸೊ ಧನ್ರಾಜ್ ಅವರು ಎಲ್ಲದರಲ್ಲೂ ಉತ್ತಮವಾಗಿ ಒಂದು ಒಳ್ಳೆ ಆಟವನ್ನು ಆಡ್ತಾ ಇದ್ದಾರೆ. ಹನುಮಂತು ಒಂದು ಕಾಲ್ ಬಂದರೆ ಸಾಕು ಮನೆಯದ್ದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಮೋಕ್ಷಿತ್ ಅವರು ಅರ್ಥ ಆಯ್ತಾ ಅಂತ ಕಳೆದೋಗಿದ್ದಾರೆ. ಉಳಿದಂತೆ ಮಂಜು ಅವರ ಬಾಯಲ್ಲಿ ರಸಗುಲ್ಲ ಇದೆ, ಮಾತಾಡೋ ಹಾಗೆ ಇಲ್ಲ. ಸೊ ಎಲ್ಲವೂ ನೋಡಿದಾಗ ಎಲ್ಲವೂ ಸರಿ ಇಲ್ಲ ಅಂತ ಕಾಣ್ತಾ ಇದೆ ನನಗೆ. ಯಾಕಂದರೆ ಇದೊಂದು ವೀಕೆಂಡ್ ಥರ ಇಲ್ಲ, ಜಸ್ಟ್ ಒಂದು ಫನ್ ವೀಕ್ ಥರ ಇದೆ. ಫನ್ ಅಂದರೆ ಯಾವುದೋ ಒಂದು ಬೇಡದ ಒಂದು ಟಾಪಿಕನ್ನು ತಂದು ಎಲ್ಲೋ ಒಂದು ತುರಿಸ್ದಾಗೆ, ಅಂದರೆ ಅಲ್ಲಿ ಒಂದು ಫೋಕಸ್ಲಿ ಇಟ್ಟ ಹಾಗೆ ಕಾಣ್ತಾ ಇದೆ. ಸೊ ಒಂದು ಎಸ್ ಅವ್ರ ನೋ ಜಾಗದಲ್ಲಿ ಸುದೀಪ್ ಅವರು ಒಂದು ಕ್ವಶನ್ ಕೇಳ್ತಾರೆ. ಆ ಕ್ವಶನನ್ನು ರಜತ್ ಅವರು ಅವ್ರಿಗೆ ಬೇಕಾದಾಗೆ ಬದಲಾಯಿಸ್ತಾರೆ. ಆದರೆ ಕಿಚ್ಚ ಸುದೀಪ್ ಅವರು ಒಂದು ಸ್ಮೈಲ್ ಮಾಡಿಬಿಡ್ತಾರೆ. ಇದೇ ಕಿಚ್ಚ ಸುದೀಪ್ ಅವರು ಕಳೆದ ಮೇ ಬಿ 5 ವಾರಕ್ಕಿಂತ ಮುಂಚೆ ಅಂತ ಅನಿಸುತ್ತೆ, ಚೈತ್ರ ಕುಂದಾಪುರ ಅವರಿಗೆ ಸೇಮ್ ಕ್ವಶನ್ ಕೇಳ್ತಾರೆ. ಚೈತ್ರ ಕುಂದಾಪುರ ಅವರನ್ನು ಅದನ್ನು ಬದಲಾಯಿಸ್ತಾರೆ. ಚೈತ್ರ ಕುಂದಾಪುರ ಅವರಿಗೆ ಕ್ಲಾಸ್ ತಗೊಳ್ತಾರೆ. ಸೊ ಕಿಚ್ಚ ಸುದೀಪ್ ಅವರೇ, ದಯವಿಟ್ಟು ನೀವು ಆ ಕಿಚ್ಚ ಸುದೀಪ್ ಅವರಾಗಿ ಬನ್ನಿ ಅಂತ ನನ್ನ ಆಸೆ ಹೊಂದಿದೆ. ಯಾಕಂದರೆ ಆ ಕಿಚ್ಚ ಸುದೀಪ್ ಅವರು ಯಾರಿಗೂ ಬಗ್ತಾ ಇರಲಿಲ್ಲ, ಯಾರನ್ನು ಕೇರ್ ಮಾಡ್ತಾ ಇರಲಿಲ್ಲ. ಸೊ ಆ ಕಿಚ್ಚ ಸುದೀಪ್ ಅವ್ರಿಗೋಸ್ಕರ ಹಲವಾರು ಮಂದಿ ಬಿಗ್ ಬಾಸನ್ನು ನೋಡ್ತಾ ಇರ್ತಾರೆ ಅಂತ ನನ್ನ ಭಾವನೆ. ಯಾಕಂದರೆ ಅದರಲ್ಲಿ ನಾನೂ ಒಬ್ಬ. ಯಾಕಂದರೆ ನಿಮ್ಮ ಕದರು, ನಿಮ್ಮ ಒಂದು ಡೈಲಾಗ್ ಡೆಲಿವರಿ ಎಲ್ಲವೂ ಕಳೆದೋಗ್ತಾ ಇದ್ದೀರಾ ಅಂತ ನನಗೆ ಅನ್ನಿಸ್ತಾ ಇದೆ ಸರ್. ಸೊ ಇಲ್ಲಿ ನನಗೊಂದು ಡೌಟ್ ಇದೆ. ಏನಂದರೆ ಫೋಟೋ ಇಟ್ಟು ಪಾತ್ರೆಗಳನ್ನು ಹೊಡಿಬೇಕಿತ್ತು, ಅಂದರೆ ಪ್ಲೇಟ್ಗಳನ್ನು ಹೊಡೆದ್ರು ಅಂತ ಬಿಗ್ ಬಾಸ್ ಆಸ್ತಿ, ಬಿಗ್ ಬಾಸ್ ಹತ್ರ ಹಣ ಇದೆ. ಆದರೂ ನನ್ನ ಕ್ವಶನು, ಹೆಂಗೂ ಹೊಸ ವರ್ಷಕ್ಕೆ ಅವ್ರಿಗೆ ಏನಾದರೂ ಸಜೆಷನ್ ಕೊಡಬೇಕಿತ್ತು. ಸೊ ಬೇಡ ಇತ್ತು ಅಂತ ಅಷ್ಟು ನನಗೆ ಅದು ಇಷ್ಟ ಆಗಿಲ್ಲ. ಬಟ್ ಓಕೆ, ಬಿಗ್ ಬಾಸ್ ಒಂದು ಟಾಸ್ಕ್ ಅಂತ ಇದ್ದರೆ ಏನು ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಬೆಳಿಗ್ಗೆಯಿಂದ ಒಂದು ನೋಟಿಫಿಕೇಷನ್ ಅಥವಾ ಬೆಳಿಗ್ಗೆಯಿಂದ ಫೇಸ್ಬುಕ್ಕಲ್ಲಿ ಅಥವಾ ಟ್ವಿಟರಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಅಂದರೆ ಇದು ಬರ್ತಾ ಇತ್ತು, ವೈರಲ್ ಪೋಸ್ಟ್ ಬರ್ತಾ ಇತ್ತು, ಗೌತಮಿ ಜಾಧವ್ ಅವರು ಬಿಗ್ ಬಾಸಿಂದ ಔಟ್ ಆಗಿದ್ದಾರೆ ಅಂತ. ಸೊ ನನಗೆ ಅರ್ಥ ಆಗಲ್ಲ. ಸೊ ನಾನು ಕೆಲವೊಂದು ವಿಡಿಯೋಗಳನ್ನು ಯೂಟ್ಯೂಬಲ್ಲೂ ನೋಡಿದೆ. ಸೊ ಐಶ್ವರ್ಯ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ. ಸೊ ನನ್ನ ಪ್ರಕಾರ ನನಗೆ ಒಂದು ಡೌಟ್ ಇದೆ. ಬಿಗ್ ಬಾಸ್ ಅವರಿಗೆ, ಅಂದರೆ ನನಗೆ ಯಾರು ಏನು ಇದ್ರೂ ಬಿಗ್ ಬಾಸ್ ಅವರು ಅವ್ರಿಗೆ ಬೇಕಾದವರನ್ನು ಎಲಿಮಿನೇಟ್ ಮಾಡಿ ಕಳಿಸ್ತಾರೆ ಅಂತ 100% ಇದೆ. ಯಾಕಂದರೆ ಐಶ್ವರ್ಯ ಅವರು ಇಲ್ಲಿ ತನಕ ಬಂದಿದೆ ಹೆಚ್ಚು. ಸೊ ಏನಾಗ್ತಾ ಇದೆ, ಒಂದು ಕಡೆ ಗೌತಮಿ ಅವರ ಹೆಸರನ್ನು ಅಷ್ಟು ಫೋರ್ಸ್ಫುಲಿ ಮೀಡಿಯಾಗೆ ತೋರಿಸಬೇಕು ಅಂತ ಇತ್ತಾ ಅಂತ ನನ್ನ ಒಂದು ಕ್ವಶನ್. ಸೊ ಇಲ್ಲಿವರೆಗೂ ಐಶ್ವರ್ಯ ಅವರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಬಟ್ ಇವತ್ತು ನನಗೆ ಬಿಗ್ ಬಾಸ್ ಅಂದರೆ, ನಾನು ಯಾವಾಗಲೂ ಹೇಳ್ತಾ ಇದ್ದೆ ಬಿಗ್ ಬಾಸ್ ಅವರಿಗೆ ಏನೋ ಒಂದು ಪ್ರೀತಿ ಇದೆ ಐಶ್ವರ್ಯ ಅವ್ರ ಮೇಲೆ, ಅವರನ್ನು ಎಲಿಮಿನೇಷನ್ ಮಾಡಲ್ಲ ಅಂತ.
ಸೊ ಫೈನಲಿ ಒಂದು ಎಲಿಮಿನೇಟ್ ಆದರು. ಆದರೆ ಒಂದು ಬಿಗ್ ಬಾಸ್ ವಾಯ್ಸ್ ಬರುತ್ತೆ, ಅಲ್ಲಿ ತನಕ ನನಗೊಂದು ಸಿಂಪಲ್ ಆಗೇ ಇದೆ, ನಾನು ಹೋಗ್ತಾರೆ ಹೋಗ್ಲಿ ಬಿಡಿ ಅಂತ. ಬಟ್ ಆ ಒಂದು ವಾಯ್ಸಿಂದ ನಾನು ಕಳೆದೋಗ್ಬಿಟ್ಟೆ. ಯಾಕಂದರೆ ಇದೇ ಫಸ್ಟು ಇದೇ ಲಾಸ್ಟು ಅಂತ ಅನಿಸುತ್ತೆ. ಬಿಗ್ ಬಾಸ್ ಅವರಿಂದ ಒಂದು ಬಿಗ್ ಬಾಸ್ ವಾಯ್ಸ್ ಆ ಆ ಆ ಒಂದು ಮನುಷ್ಯನಿಂದ, ಅಂದರೆ ಕಾಣದ ಒಂದು ಆ ಮನುಷ್ಯನಿಂದ ಬಿಗ್ ಬಾಸಿಂದ ಒಂದು ವಾಯ್ಸ್ ಬರುತ್ತೆ. ಲಾಸ್ಟ್ ಟೈಮ್ ನಾನು ಮನೇಲಿ ಹೇಳ್ತಾ ಇದ್ದೆ, ಐಶ್ವರ್ಯ ಅವರು ಲಕ್ಕಿ. ಯಾಕಂದರೆ ಅಂದರೆ ಒಂದು ದೀಪಾವಳಿ ಹಬ್ಬದ ಟೈಮಲ್ಲೂ ಏನೋ ಐಶ್ವರ್ಯ ಅವರಿಗೆ ಒಂದು ಬಿಗ್ ಬಾಸ್ ಕಡೆಯಿಂದ ವಾಯ್ಸ್ ಬಂದಾಗ ನನ್ನ ಕಣ್ಣಲ್ಲಿ ನೀರು ಬಂತು. ಅಂದರೆ ಇಷ್ಟೊಂದು ಡೆಡಿಕೇಶನ್ ಬಿಗ್ ಬಾಸಿಂದ ಒಂದು ತುಂಬ ಫೀಲ್ ಆಯಿತು. ಬಟ್ ಇವಾಗ ಅಟ್ ಲಾಸ್ಟ್ ಒಂದು ಡೈಲಾಗ್ ಹೇಳ್ತಾರೆ ಬಿಗ್ ಬಾಸ್, ಹೋಗಿ ಬಾ ಮಗಳೇ ಅಂತ. ಸೊ ನಿಜವಾಗ್ಲೂ ಹೇಳ್ತೇನೆ, ಒಂದು ಇಂತಹ ಒಂದು ಕ್ಯಾರಿಂಗು, ಇಂತಹ ಒಂದು ಬಿಗ್ ಬಾಸ್ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾನೆ. ಯಾಕಂದರೆ ನಿಜವಾಗ್ಲೂ ಒಂದು ಅವರಿಗೆ ಅಪ್ಪ ಅಮ್ಮ ಇಲ್ಲ ಅನ್ನೋ ಒಂದು ಆ ಕೊರಗನ್ನು ಬಿಗ್ ಬಾಸ್ ಅವರು ಮರೆಸಿದ್ರು ಅಂತ ಹೇಳ್ತೇನೆ. ಇವತ್ತಿನ ಒಂದು ಬಿಗ್ ಬಾಸ್ ನನಗೆ ತುಂಬ ಇಷ್ಟ ಆಯಿತು. ಸೊ ಬಿಗ್ ಬಾಸಿಂದ ಅಂದರೆ ಐಶ್ವರ್ಯ ಅವರು ಏನೇ ಮಾಡಿದ್ರು, ಎಷ್ಟೇ ಒಂದು ನನಗೆ ಒಂದು ಬೇಜಾರಿದ್ರು ಅವ್ರ ಮೇಲೆ, ಸೊ ಇವತ್ತಿಗೆ ಇಲ್ಲಿಗೆ ಮುಗ್ದೋಯ್ತು. ಐಶ್ವರ್ಯ ಅವರ ಮುಂದಿನ ಜೀವನಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಬಿಗ್ ಬಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸೊ ನಾಳೆ ಸಂಚಿಕೆ ಜೊತೆ ಮತ್ತೆ ಸಿಗ್ತೇನೆ. ಸೊ ಟೇಕ್ ಕೇರ್, ಬಾಯ್, ಗುಡ್ ನೈಟ್.